ಹರೇ ಶ್ರೀನಿವಾಸ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ಮೇಡಮ್ನವರೇ, ಸಂಕ್ರಾಂತಿ ಹಬ್ಬ ಇನ್ನೂ ತುಂಬ ದಿನ ಇದೆ, ಈಗಲೇ ನಮಗೆ ವಿಶ್ ಮಾಡ್ತಿದ್ದೀರಾ ಅಂತ ತಕ್ಷಣಕ್ಕೆ ನಿಮಗೆಲ್ಲನೂ ನೆನಪು ಬರುತ್ತಲ್ವಾ? ಏನು ಅಂದರೆ, ಇವತ್ತು ನಾನು ಕೃಷ್ಣ ಭಕ್ತರ ಮನೆಗೆ ಬಂದಿದ್ದೀನಿ. ನಿಮಗೆ ನನ್ನ ಹಿಂದ್ಗಡೆ ಇದೆಲ್ಲ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇದು ರಮಾದೇವಿ ಮೇಡಮ್ ಮನೆ ಅಲ್ಲ, ಯಾರೋ ಮನೆಗೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ. ಯಾಕೆಂದರೆ ನಿಮಗೆ ನಾನು ಈಗಲೇ ಸಕ್ಕರೆ ಹೆಚ್ಚು ಮಾಡೋದು ತೋರಿಸ್ಕೊಟ್ಬಿಟ್ರೆ ಪಾಪ ನೀವು ಮನೇಲಿ ಒಂದು ವಾರ ಮುಂಚೆ ಮಾಡಿ ದೇವ್ರ ನೈವೇದ್ಯ ಮಾಡಬೇಕಲ್ವ, ಹಾಗೇನೆ ನಾವು ತಿನ್ನಬಾರ್ದಲ್ವ, ಮತ್ತು ಒಬ್ಬರು ಕೊಡಲೂಬಾರ್ದು. ಫಸ್ಟು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಬ್ರಾಹ್ಮಣರು ಕೊಟ್ಟು ಆಮೇಲೆ ನೀವು ಸ್ವಹ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ಮುಂಚಿತವಾಗಲೇ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ಹೇಳಿ ಇವತ್ತಿನ ವಿಷಯ ಏನು ಅಂದರೆ, ನಾನೊಬ್ಬರು ಕೃಷ್ಣನ ಭಕ್ತರ ಮನೆಗೆ ಬಂದಿದ್ದೀನಿ. ಇವತ್ತು ಅವರು ತುಂಬ ಚೆನ್ನಾಗಿ ನೀಟಾಗಿ, ನಿಮಗೆ ನಾನು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನೀಟು ಅಂತ. ನಾನು ಮನೆಯೆಲ್ಲ ತೋರಿಸಲ್ಲ, ನನಗೆ ಟೈಮ್ ಇಲ್ಲ. ಇವಾಗ ಏನು ಇಂಪಾರ್ಟೆಂಟು ಅದಷ್ಟೇ ನಾನು ತೋರಿಸ್ತೀನಿ. ಸಕ್ಕರೆ ಹೆಚ್ಚು ತುಂಬ ನೀಟಾಗಿ ಅದ್ಭುತವಾಗಿ ಶುಚಿಯಾಗಿ ರುಚಿಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಚ್ಛವಾಗಿ ಮಾಡಿ ತೋರಿಸ್ತೀನಿ ಅಂತ ನನಗೆ ಫೋನ್ ಮಾಡಿದರು. ಅದರಿಂದ ನಾನು ಬಂದು ನಿಮಗೋಸ್ಕರ ನಾನು ಒಂದು ವಾರಕ್ಕೆ ನಾನು ರಾಯಚೂರಿಗೆ ಹೋಗಬೇಕು. ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಜಿತಾಮಿತ್ರ ತೀರ್ಥರ ಆರಾಧನೆ ಬರ್ತಾ ಇದೆ. ನೀವುಗಳು ಕೂಡ ಎಲ್ಲರೂ ನನ್ನ ಜೊತೆಗೆ ಬನ್ನಿ. ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕು. ಅದರಿಂದ ಇವತ್ತು ಬೇಗ ನಾನು ಸಕ್ಕರೆ ಹೆಚ್ಚು ಹೇಗೆ ಮಾಡೋದು ಅಂತ ನಾನು ತೋರಿಸೋಣ ಅಂತ ಬಂದಿದ್ದೀನಿ. ಎಲ್ಲರೂ ಮನಸ್ಸಿಟ್ಟು ನೀಟಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ನೀಟಾಗಿ ಹೇಳ್ತೀನಿ. ನೀವು ಮನಸ್ಸಿಟ್ಟು ಕೇಳಿ ನೀವು ಮನೇಲಿ ಮಾಡ್ಕೋಬೋದು, ಸರಿನಾ? ಇವಾಗ ಅಡುಗೆ ಮನೆಗೆ ಹೋಗೋಣ, ಬರ್ತೀರಾ? ಇವಾಗ ನೋಡ್ತಾ ಇದ್ದೀರಲ್ವ, ಅಡುಗೆ ಮನೆಗೆ ಬಂದಿದ್ದೀವಿ. ಮೊದಲಿಗೆ ಸಕ್ಕರೆ ಹೆಚ್ಚು ಮಾಡೋಕ್ಕಿಂತ ಮುಂಚೆ ಯಾವ ಪದಾರ್ಥ ಬೇಕು ಅಂತ ನಾನು ಫಸ್ಟು ತೋರಿಸ್ಬಿಡ್ತೀನಿ, ಆಮೇಲೆ ಅಳತೆ, ಸರಿನಾ? ಇವಾಗ ನೋಡಿ, ಸಕ್ಕರೆ ಅಚ್ಚುಗಳು ನೋಡಿ, ಅಚ್ಚುಗಳು ನಾನು ತೋರಿಸ್ತೀನಿ. ತಣ್ಣಗೆ ಕೊರಿತಾ ಇದೆ. ಅಂದರೆ ಏನು ಅಂದರೆ, ಇದೆಲ್ಲ ಅರ್ಧ ಗಂಟೆ ಮುಂಚೆ ನೀರಲ್ಲಿ ಹಾಕಿರ್ತಾರೆ ನೋಡಿ, ತೋರಿಸ್ತಾ ಇದ್ದೀನಿ. ನೀರಲ್ಲಿ ಹಾಕಿ ನೆನೆ ಹಾಕಬೇಕು ನೋಡಿ. ಬರೀ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ನೆನೆ ಹಾಕಬೇಕು, ಹಾಗೆ ಬಿಡಿಯಾಗಿ ಹಾಕಬಾರ್ದು ನೋಡಿ. ಈ ಥರ ನಿಮಗೆ ಯಾವ ಸಕ್ಕರೆ ಅಚ್ಚು ಬೇಕು ಫಸ್ಟು ನೀವು ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ನಾನು ಮೆಷರ್ಮೆಂಟ್ ಹೇಳ್ತೀನಿ ನೋಡಿ. ಸಾಮಾನ್ಯವಾಗಿ ಈ ಥರದ್ದಲ್ವ ಜನಗಳು ಜಾಸ್ತಿ ಉಪಯೋಗಿಸೋದು. ಆಮೇಲೆ ತುಳಸಿ ಗಿಡ ಇದೆಲ್ಲ ಇರುತ್ತೆ. ಇದೆಲ್ಲನೂ ಕೂಡ ರಬ್ಬರ್ ಬ್ಯಾಂಡ್ ಹಾಕಿ ಫಸ್ಟು ನೀರಲ್ಲಿ ಅರ್ಧ ಗಂಟೆ ನೆನೆ ಹಾಕ್ಬಿಡ್ಬೇಕು, ಆಯಿತಾ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಪ್ಪ ತಳೆ ಇರೋ ಪಾತ್ರೆ ನೋಡಿ, ಎಷ್ಟು ದಪ್ಪ ಇದೆ ನೋಡಿ. ತೊಗೊಂಡ್ರೆ ಸಿಹಿಯಲ್ಲ, ಯಾವುದೇ ರೀತಿ ನಿಮಗೆ ತೊಂದರೆ ಆಗಲ್ಲ. ದಪ್ಪ ತಳೆ ಇರೋ ಪಾತ್ರೆ ತೊಗೋಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಕ್ಕರೆ ತೊಗೋಬೇಕು. ಆಮೇಲೆ ನೀರು, ಅದೆಲ್ಲ ಆಮೇಲೆ ಹೇಳ್ತೀನಿ ಮೆಷರ್ಮೆಂಟು ಎಷ್ಟು ಅಂತ ಕೇಳಬೇಡಿ. ನೀರು, ಇದು ಹಾಲು, ಇದು ಗೊತ್ತಾಯ್ತಾ? ಹಾಲು, ಇದು ಗಟ್ಟಿ ಮೊಸರು ನೋಡಿ, ಹೆಂಗಿದೆ ಮೊಸರು, ಅಂಗಡಿದಲ್ಲ, ಮತ್ತು ಮನೇಲೇ ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ಕೆನೆ ಮಾಡಿರೋದು, ಇದು ಮನೆ ಮೊಸರು, ಇದು ಮತ್ತು ಸೌಟು, ಇದು ಗೊತ್ತಲ್ವಾ, ಸೌಟು. ಆಮೇಲೆ ನಿಮ್ಮ ಮನೇಲಿ ನೋಡಿ, ನಾನು ಇದಕ್ಕೇನೆ ಏನಂತಾರೆ, ಹಾಲು, ಕಾಫಿ, ಟೀ ಈ ಥರದ್ದು ಅಚ್ಚು ಮಾಡೋದಕ್ಕೇ ಉಪಯೋಗಿಸೋಂಥದ್ದು. ನಿಮ್ಮ ಮನೇಲಿ ಯಾವುದು ದೇವರು ನಿಮಗೆ ಅನುಕೂಲ ಕೊಟ್ಟಿದ್ದಾನೋ ಆ ಸ್ಟವಲ್ಲಿ ಮಾಡ್ಕೋಬೋದು. ಇಲ್ಲ ಮೇಡಮ್ನವರೇ, ನಾವು ಅಗ್ಗಿಷ್ಕೆ ಮೇಲೆ ಮಾಡ್ತೀನಿ ಅಂದರೆ ಅದಕ್ಕೂ ಸರಿ. ನಿಮ್ಮ ಮನೇಲಿ ಏನು ದೇವ್ರು ಕೊಟ್ಟಿದ್ದಾನೆ ಅದ್ರ ಮೇಲೆ ಮಾಡ್ಕೋಬೇಕು. ಈಗ ಸಕ್ಕರೆ ಬಗ್ಗೆ ಸ್ವಲ್ಪ ತಿಳಿಯೋಣ, ಬರ್ತೀರಾ? ಈಗ ಸಕ್ಕರೆ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಈಗ ಸಕ್ಕರೆ 3 ಥರ ಇದೆ. ಒಂದು ಕಲ್ ಸಕ್ಕರೆ ಇದೆ, ಇನ್ನೊಂದು ಕ್ರಿಸ್ಟಲ್ ಸಕ್ಕರೆ ಇದೆ. ಇದು ಆರ್ಡಿನರಿ ಕಾಫಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಆರ್ಡಿನರಿ ಸಕ್ಕರೆ ಅಂಗಡಿದು. ಇದು ಸಕ್ಕರೆ ಹಚ್ಚಿಗೆ ಬೇಕಾಗಿರೋದು ತುಂಬ ಬೆಳ್ಳಗಿರ್ಬೇಕು. ಮಂದ ಕಲರು ಅದು ಇದು ಅಂದರೆ ತುಂಬ ಕೊಳೆ ಇರುತ್ತೆ ಅಲ್ಲಿ. ಈ ಕಲ್ ಸಕ್ಕರೆ ಅಲ್ಲಿ ಮಾಡಿದ್ದು ಅಚ್ಚುಗಳು ಗಟ್ಟಿ ಬರುತ್ತೆ ಸ್ವಲ್ಪ. ಕ್ರಿಸ್ಟಲ್ ಸಕ್ಕರೆ ಮಾಡಿದ್ದು ಸ್ವಲ್ಪ ಗಟ್ಟಿ ಬರುತ್ತೆ. ಈ ಸಕ್ಕರೆದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಅದು ಫಿನಿಶ್ ಕೂಡ ತುಂಬ ಇದಾಗಿರುತ್ತೆ, ವ್ಯತ್ಯಾಸ ಇರುತ್ತೆ. ಕಲ್ ಸಕ್ಕರೆ ಇದಕ್ಕೆ ಸ್ಟ್ರಾಂಗ್ ಆಗಿರುತ್ತೆ, ಗಟ್ಟಿ ಇರುತ್ತೆ, ಫಿನಿಶ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಈ ಸಕ್ಕರೆ ಮಾಡಿದ್ದು ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಫಿನಿಶು ಚೆನ್ನಾಗಿರುತ್ತೆ. ಇದನ್ನು ಈ ಸಕ್ಕರೆ ಹಚ್ಚು ಈ ನೀರಿನಲ್ಲಿ ಹಾಕಿರ್ತೀವಿ. ಸಕ್ಕರೆ ಹಚ್ಚಿ ನೀರಿನಲ್ಲಿ ಹಾಕೋದು ಯಾತಕ್ಕೆ ಅಂದರೆ, ಅದು ಚೆನ್ನಾಗಿ ನೆಂದರೆ ಸಕ್ಕರೆ ಹಚ್ಚು ಈಸಿಯಾಗಿ ಬಿಟ್ಕೊಳಿಸೋದು. ಆಮೇಲೆ ತೆಗಿಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು. ಈ ಆರ್ಡಿನರಿ ಸಕ್ಕರೆ ಮಾಡಿದ ಹತ್ತಿನ ತೆಗಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು, ಅದನ್ನು ಬರು ಹೋಗುತ್ತೆ. ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಪಿನ್ ಯೂಸ್ ಮಾಡಿ ತೆಗಿಬೇಕು ಅದನ್ನು. ಹರೇ ಶ್ರೀನಿವಾಸ. ಇವಾಗ ನಾನು ಸಕ್ಕರೆ ತೋರಿಸ್ತಾ ಇದ್ದೀನಿ. ಸಕ್ಕರೆ ತೊಗೊಂಡ್ಮೇಲೆ ಆದರೆ ಸಕ್ಕರೆ ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಪಾಕ ಆಗೋಗುತ್ತೆ. ಆದ್ದರಿಂದ ಸ್ವಲ್ಪ
ಬರೀ ನೀರು ಸಕ್ಕರೆ ಮೇಲೆ ಸ್ವಲ್ಪ ನೀರು ಇರ್ಬೇಕಷ್ಟೇ, ಅಷ್ಟು ಮೊಳಗುವಷ್ಟು ನೀರು ಇರ್ಬೇಕು. ಸಕ್ಕರೆ ಎಷ್ಟು ತಗೋಬೇಕು? ಸಕ್ಕರೆ ನೀವು ಎಷ್ಟು ಅಚ್ಚುಗಳು ಬೇಕೋ ಅದ್ರ ಮೇಲೆ ತಗೋಬೇಕಾಗತ್ತೆ. ಇವಾಗ ಇದು ಎಷ್ಟಿದೆ? ಇದರಲ್ಲಿ ಒಂದು 7-8 ಅಚ್ಚಾಗತ್ತೆ. ಒಂದು ಪಾವ್ ಸಕ್ಕರೆ ತಗೊಂಡಿದ್ದೀರಾ, ಅದ್ರ ಮೇಲೆ ಎಷ್ಟಾಗತ್ತೆ ಅಷ್ಟೇ ನೀರು ಹಾಕಬೇಕು. ಬರೀ ಮುಳುಗುವಷ್ಟು ಅಷ್ಟೇ, ಮುಳುಗುವಷ್ಟು. ಅದು ಒಂದು 10-12 ಆಗುತ್ತೆ. ಇದರಲ್ಲಿ ಇವಾಗ 10 ಅಥವಾ 12 ಆಗುತ್ತೆ. ಇವಾಗ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಈಗ ಹಾಲು ಮೊಸರು 2 ಯಾತಕ್ಕೆ ಅಂತ ನೀವು ಯೋಚನೆ ಮಾಡೋದು. ಹಾಲು ಫಸ್ಟು ಸಕ್ಕರೆ ಪಾಕ ಬಂದಮೇಲೆ ಕುದೀತಾ ಇದ್ದಾಗ ಹಾಲು ಹಾಕ್ಬೇಕು. ಅದಕ್ಕೆ ಹಾಲು ಹಾಕಿದ ಮೇಲೆ ಆ ಹಾಲಿಗೆ ಎಲ್ಲ ಹೊರಗಡೆ ಕೊಳೆ ಎಲ್ಲ ಹೊರಗಡೆ ಬರುತ್ತೆ. ಆಮೇಲೆ ಇನ್ನೊಂದು ಸತಿ ಮೊಸರದಲ್ಲಿ ಹಾಕಬೇಕು. ಫಿಲ್ಟರ್ ಮಾಡಿ ಇನ್ನೊಂದು ಸತಿ ಮೊಸರು ಹಾಕಿದರೆ ಅವಾಗ ಈ ಗರಣೆ ಥರದ್ದೆಲ್ಲ ಕೊಳೆ ಎಲ್ಲ ಅರ್ಧ ಬರುತ್ತೆ. ನೋಡಿ ಸಕ್ಕರೆ ಮೇಲೆ ನೋಡಿ ಕರೆಕ್ಟಾಗಿ ನೀರು ಹಾಕಿದ್ದಾರೆ. 1 ಪಾವ್ ಸಕ್ಕರೆ ಮೇಲೆ ಎಲ್ಲಿವರೆಗೂ ಬರುತ್ತೋ ಅಷ್ಟೇ ನೀರು ಹಾಕಬೇಕು. ಇವಾಗ ನಾನು ಒಲೆ ಮೇಲೆ ಇಡ್ತೀನಿ. ನೋಡಿ ಇವಾಗ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ತುಂಬ ಜೋರು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಇದೆ. ಇವಾಗ ಅವ್ರು ಹೇಳ್ದಂಗೆ ಅದನ್ನೆಲ್ಲ ನೀಟಾಗಿ ನಮಗೆ ಶುದ್ಧತೆ ಕೊಡುತ್ತೆ. ಮೊಸರು ಹಾಕೋದು ಅಷ್ಟೇ, ಅದು ಕೂಡ ಅಷ್ಟೇ. ಇವಾಗ ಅದನ್ನೆಲ್ಲ ಹೇಗೆ ಮಾಡೋದು ಅಂತ ಇವಾಗ ಸಕ್ಕರೆ ಕಾಯಲಿ, ಆಮೇಲೆ ನೋಡೋಣ. ನೋಡಿ ಸಕ್ಕರೆ ಕರಗಿದೆ, ಇದು ಕುದೀತಾ ಇದೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ. ಇವಾಗ ಕುದೀತಿರ್ಬೇಕಾದ್ರೆ ಹಾಲು ಹಾಕಬೇಕು. ಹಾಲು ಹಾಕೋಣ. ನೋಡಿ ಇವಾಗ ಹಾಲು ಹಾಕ್ತಾ ಇದ್ದೀವಿ. ಇನ್ನು ಸ್ವಲ್ಪ ಮೊಸರು ಕೂಡ ಹಾಕೋಣ. ಇವಾಗ ಚೆನ್ನಾಗಿ ಕೆದ್ಕೋಣ. ಇವಾಗ ನಾವು ಹಾಲು ಹಾಕಿದ್ವಲ್ಲ, ಸಕ್ಕರೆ ಕುದೀತಿರ್ಬೇಕಾದ್ರೆ ಮೊಸರು ಹಾಕಿದ್ವಿ. ಇವಾಗ ನೋಡ ಮಲ್ಪಂಚೆ, ನೋಡಿ ಇಲ್ಲಿ ನಾನು ಪಂಚೆ ತೋರಿಸ್ತಾ ಇದ್ದೀನಿ. ಈ ಪಂಚೆಗೆ ನೋಡಿ ಇದನ್ನ ಬಟ್ಟೆ ದಪ್ಪ ತಳದ ಪಾತ್ರೆಗೆ ಪಂಚೆ ಬಟ್ಟೆನ ತಗೊಂಡು ಒದ್ದೆ ಮಾಡಿ ಚೆನ್ನಾಗಿ ಹಿಂಡಿ ಇವಾಗ ಶೋಧಿಸ್ಬೇಕು. ಶೋಧಿಸೋಣ ಬನ್ನಿ. ನೋಡಿ ಶೋಧಿಸ್ತಾ ಇದ್ದೀವಿ. ಇವಾಗ ಈ ಬಟ್ಟೆನ ಒಂದು ಕೈಲಿ ಹಿಡ್ಕೊಂಡು ನಿಧಾನಕ್ಕೆ ನೀವು ಪಾತ್ರೆಗೆ ಹಾಕಬೇಕು. ಹಾಕಿದ ತಕ್ಷಣ ಅದರಲ್ಲಿರೋ ಕಲ್ಮಶ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ. ನೋಡಿ ಈ ಥರ ಹಿಂಗೆ ಬಟ್ಟೆ ಎಲ್ಲ ಹಾಕಿದ ಮೇಲೆ ಪಾಕನ ಇದೆಲ್ಲ ನೀಟಾಗಿ ಒಂದು ಕಡೆ ಮಾಡಿ ನೋಡಿ ಈ ಥರ ಫುಲ್ಲು ಹಿಂಗೆ ಮಾಡಿ ಬಿಸಿ ಇರುತ್ತೆ. ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಲಿ, ಹೀಗೆ ಪಂಚನ ಹಿಂಗೆ ನಾವು ಹಿಂಗೆ ಮಾಡ್ತಾಯಿದ್ರೆ ಅದರಲ್ಲಿರೋದೆಲ್ಲ ಪಾಕ ಎಲ್ಲ ಕೂಡ ಪಾತ್ರೆಗೆ ನೋಡಿ ಎಷ್ಟು ತಿಳಿಯಾಗಿ ಬರ್ತಾ ಇದೆ. ಮತ್ತು ಇದಲ್ಲಿ ನೋಡಿ ಎಷ್ಟು ಕಲ್ಮಶ ಇರುತ್ತೆ. ಸಕ್ಕರೆನ ನೀಟಾಗಿ ಶೋಧಿಸ್ದಂಗಾಯ್ತು. ಇವಾಗ ನೋಡಿ ಶೋಧಿಸಿದ್ದಾಯ್ತು. ಇವಾಗ ಇಲ್ಲಿ ಮತ್ತೆ ಇವಾಗ ಒಲೆ ಮೇಲೆ ಇಟ್ಟು ನಾವು ಅದು ಕುದ್ದ ತಕ್ಷಣ ಮತ್ತೆ ಇನ್ನೊಂದು 2 ಚಮಚ ಹಾಲು 2 ಚಮಚ ಮೊಸರು ಹಾಕಿ ಮತ್ತೆ ಶೋಧಿಸ್ಬೇಕು. ಈಗ ನೆನಪಲ್ಲಿ ಇಟ್ಕೊಳ್ಳಿ, 1 ಪಾವ್ ಸಕ್ಕರೆಗೆ 2 ಚಮಚ, ಒಟ್ಟು 4 ಚಮಚ ಮೊಸರು ಹಾಕಬೇಕು. ಅಂದರೆ ಒಂದೊಂದು ಸತಿಗೂ ಕೂಡ 2 ಚಮಚ ಹಾಲು 2 ಚಮಚ ಮೊಸರು ಹಾಕಬೇಕು. ಇವಾಗ ಒಂದು ಸತಿ ಶೋಧಿಸಿದಾಗಿದೆ. ಇವಾಗ ನೋಡಿ ಕುದೀತಾ ಇದೆ. ಇವಾಗ 2 ಚಮಚ ಹಾಲು ಹಾಕ್ತೀವಿ. ನೋಡಿ ಇವಾಗ 2 ಚಮಚ ಹಾಲು ಅಷ್ಟೇ ಹಾಕಿ ಮತ್ತೆ 2 ಚಮಚ ಮೊಸರು ಹಾಕಿದ ತಕ್ಷಣ ಇನ್ನು ಮಿಕ್ಕಿದ್ದು ಇನ್ನೇನಿದೆ ಕಲ್ಮಶ ಇದೆ ಅದು ಹೊರಗೆ ಬರುತ್ತೆ. ಕುದ್ದ ತಕ್ಷಣ ಮತ್ತೆ ಅದೇ ಪಾತ್ರೆಗೆ ನಾವು ಶೋಧಿಸ್ಬೇಕು, ಬೇರೆ ಪಾತ್ರೆಗೆ ಶೋಧಿಸ್ಬೇಕು. ನೋಡಿ ಇವಾಗ ಹಾಕಿದ್ರಲ್ಲ 2 ಚಮಚ ಹಾಲು 2 ಚಮಚ ಮೊಸರು ಕುದೀತಾ ಇದೆ. ಇವಾಗ ನೀವು ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀರಲ್ಲ ಆ ಪಾತ್ರೆನ ಚೆನ್ನಾಗಿ ತೊಳೆದು ಆ ಪಾತ್ರೆಗೆ ಇವಾಗ ಶೋಧಿಸ್ಬೇಕು. ಬನ್ನಿ ಶೋಧಿಸೋಣ. ನೋಡಿ ಇವಾಗ ಶೋಧಿಸ್ತಾ ಇದ್ದೀವಿ. ನೋಡಿ ಎಲ್ಲ ಹೆಂಗೆ ಓಡಾಡ್ಕೊ ಬಂದಿದೆ ಅಂದರೆ ಇವಾಗ ಸ್ವಲ್ಪ ಹಿಂಗೆ ಬಟ್ಟೆನ ಹೀಗೆ ಇಟ್ಕೋಬೇಕು. ಒಂದು 2 ಸಹಾಯದಿಂದ ನೀವು ಸಕ್ಕರೆ ಮಾಡ್ಬೋದು. ಒಬ್ಬರ ಕೈಲೇ ಆಗಲ್ಲ. ಯಾರನ್ನಾದ್ರೂ ಪ್ರೀತಿಯಿಂದ ಕರೀರಿ, ನಿಮಗೆ ಸಹಾಯ ಮಾಡ್ತಾರೆ. ನೋಡಿ ಇವಾಗ ಮೆತ್ತಿಗೆ ಹೇಳಿ. ಇದು ನಾರ್ಪಾಕ, ಇದು ಈಗ ನಾರ್ ಥರ ಬರ್ತಾ ಇದೆ ಉದ್ದಕ್ಕೆ. ಇನ್ನು ಸ್ವಲ್ಪ ಆಗಬೇಕು. ಸೌಟಿಂದ ನೀಟಾಗೆ ಚೆನ್ನಾಗಿ ತಿಕ್ಕಬೇಕು. ನೋಡಿ ಪಾಕನ ಚೆನ್ನಾಗಿ ತಿಕ್ಕಿದ್ರೆ ನಿಮಗೆ ನೋಡಿ ಪಾಕ ಚೆನ್ನಾಗಿ ಬರುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಇನ್ನು ಸ್ವಲ್ಪ ಒಲೆ ಮೇಲೆ ಇಡೋಣ ಬನ್ನಿ. ನೋಡಿ ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈಗ ಮುಂಚೆ ನಾರ್ ಥರ ಬರ್ತಾ ಇತ್ತು, ಈಗ ಸ್ವಲ್ಪ ಗಟ್ಟಿ ಆಗುತ್ತೆ. ಪಾಕ ತುಂಬ ಚೆನ್ನಾಗೇ ನೀವು ಮಾಡಿದ್ರೆ ಒಂದೇ ಹದದಲ್ಲಿ ಅಚ್ಚು ಚೆನ್ನಾಗಿ ಬರುತ್ತೆ. ಪಾಕ ನಿಮಗೆ ಸರಿ ಇಲ್ಲ ಅಂದರೆ ನೀರಾಗ್ಬಿಡುತ್ತೆ, ಅಚ್ಚೆಲ್ಲ ನಿಮಗೆ ಬರಲ್ಲ. ಪಾಕನ ನೀಟಾಗಿ ಮಾಡೋದನ್ನು ಕಲಿಬೇಕು. ನೋಡಿ ಇವಾಗ ಅದನ್ನು ಚೆನ್ನಾಗಿ ತಿಕ್ಕದಷ್ಟು ಕೂಡ ನಿಮಗೆ ಗಟ್ಟಿ ಬರುತ್ತೆ. ಎಷ್ಟು ಚೆನ್ನಾಗಿ ಪಾಕ ತೆಗಿತಾ ಇದ್ದಾರೆ. ಇನ್ನೂ ಸ್ವಲ್ಪ ಒಲೆ ಇಡೋಣ ಬನ್ನಿ. ನೋಡಿ ಇವಾಗ ಗಟ್ಟಿ ಪಾಕ ಆಗಿದೆ. ನೋಡಿ ಈ ಥರ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಸೌಟಿಂದ ತಿಕ್ಕಬೇಕು. ತಿಕ್ಕದಷ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಒಳ್ಳೆ ಹದವಾಗಿ ಬಂದಿದೆ ಪಾಕ.
ನೋಡಿ ಇವಾಗ ಸೌಟಿಂದ ತೆಗೆದು ತೋರಿಸ್ ನೋಡಿ, ಈ ಥರ ಗಟ್ಟಿ ಪಾಕ ಬರಬೇಕು. ಇವಾಗ ಅಚ್ಚಿಗೆ ಹಾಕೋಕ್ಕೆ ರೆಡಿಯಾಗಿದೆ. ಇವಾಗ ಅಚ್ಚಿಗೆ ಹಾಕೋಣ, ಬರ್ತೀರಾ? ನೋಡಿ ಈ ಥರ ಬಣ್ಣ ಬರಬೇಕು, ತಿಕ್ಕಿದ ಮೇಲೆ ಈ ಥರ ಬಣ್ಣ ಬರುತ್ತೆ. ಇದು ಕರೆಕ್ಟ್ ಪಾಕ. ಇದನ್ನು ಹಾಗೆ ಅಚ್ಚಿಗೆ ಹಾಕ್ಬೋದು. ನೋಡಿ ಸೌಟಿಂದ ತೆಗೆದು ತೋರಿಸ್ತಾ ಇದ್ದಾರೆ. ಇವಾಗ ಇದು ಅಚ್ಚಿಗೆ ಹಾಕ್ತಾ ಇದ್ದಾರೆ ನೋಡಿ. ನೀಟಾಗಿ ಹಾಕಬೇಕು, ಹೊರಗಡೆ ಎಲ್ಲ ಸೋರೋಂಗೆ ರಬ್ಬರ್ ಬ್ಯಾಂಡ್ ಮೇಲೆ ಹಾಕಬಾರ್ದು, ನೀಟಾಗಿ ಹಾಕಬೇಕು. ಗಟ್ಟಿಯಾಗಿ ಹೋಗ್ತಾ ಇದ್ದೀರಿ ನೋಡಿ. ಇವಾಗ ಗಟ್ಟಿ ಪಾಕ ಬಂದಿದ್ದು ಅಚ್ಚಿಗೆ ಹಾಕಿದ್ದೆಲ್ಲ ನೋಡಿದ್ರಿ. ನೋಡಿ ಇವಾಗ ಒಂದು ತೆಗೆದಿದ್ದಾರೆ, ಇನ್ನೊಂದು ಹೇಗೆ ತೆಗಿಬೇಕು ಅಂತ ನಾನು ನೋಡಿ ತೋರಿಸ್ತೀನಿ. ತುಂಬ ನೀಟಾಗೆ ನಯ ನಾಜುಕ್ ಬೇಕು, ತುಂಬ ಸಹನೆ ಬೇಕು. ರಬ್ಬರ್ ಬ್ಯಾಂಡು ನೀಟಾಗಿ ತೆಗೆದು ಒಂದೊಂದೇ ಭಾಗನ ನೀಟಾಗಿ ಬಿಚ್ಚಬೇಕು, ದಡ ಬಡ ಅಂತ ಮಾಡೋಂಗಿಲ್ಲ. ನೋಡಿ ಕ್ಲೀನಾಗಿ ಬಿಚ್ಚಬೇಕು. ಮತ್ತು ಇನ್ನೊಂದು ನಿಮಗೆ, ಇವಾಗ ಸಕ್ಕರೆ ಪಾಕ ಗಟ್ಟಿ ಆದರೆ ಸ್ವಲ್ಪ ಹಾಲು ಹಾಕಿ ಮತ್ತೆ ಒಲೆ ಮೇಲಿಟ್ಟು ಅದೇ ಥರ ದಪ್ಪ ಪಾಕ ಬರೋಂಗೆ ಮಾಡಿ ನೀವು ಬೇಗ ಬೇಗ ಅಚ್ಚಿಗೆ ಹಾಕಬೇಕು, ನೀಟಾಗಿ ಹಾಕಬೇಕು. ಹೊರಗಡೆ ಎಲ್ಲನೋ ಸುರಿಯೋದು ಹಂಗೆಲ್ಲ ಮಾಡಬಾರ್ದು. ನಾನೊಂದು ನಿಮಗೆ ವಿಶೇಷ ಸೂಚನೆ ಹೇಳ್ತೀನಿ. ಎಲ್ಲರೂ ನೀವು ನಮಸ್ಕಾರ ಮಾಡಬೇಕು ಭಕ್ತಿಪೂರ್ವಕ. ಯಾಕೆ ಅಂದರೆ ಈ ಅಚ್ಚಿಗೆಲ್ಲ ಹಾಕಿದ್ರಲ್ಲ ಮನೆ ಯಜಮಾನರು, ಅವ್ರ ವಯಸ್ಸು ಎಷ್ಟು ಗೊತ್ತಾ? ಅವರಿಗೆ 85 ವರ್ಷ. ಅವರು ಎಷ್ಟು ಚೆನ್ನಾಗಿ ನಿಮಗೆ ವಾಯ್ಸಲ್ಲಿ ಹೇಗೆ ಸಕ್ಕರೆ ಪಾಕ ಮಾಡಬೇಕು ಅಂತ ತೋರಿಸಿ ಚೆನ್ನಾಗಿ ಪಾಕ ತಿಕ್ಕಿ ಅಚ್ಚಿಗೆ ಹಾಕಿದ್ದಾರೆ ನೋಡಿ. ನೀವು ನೋಡಿ ಕಲಿಬೇಕು. ವಯಸ್ಸಾಯಿತು ಅಂತ ನಾವು ಯಾವುದಕ್ಕೂ ಬರಲ್ಲ, ನಾವು ಏನು ಸಂಬಂಧನೇ ಇಲ್ಲ ಅಂತ ಇರಬಾರ್ದು. ನೋಡಿ 85 ವರ್ಷದವ್ರು ಇವತ್ತು ಸಕ್ಕರೆ ಪಾಕ ಹೇಗೆ ಮಾಡೋದು, ಅಚ್ಚು ಸಕ್ಕರೆ ಹೆಚ್ಚು ಹೇಗೆ ಮಾಡೋದು ಅಂತ ಅವರು ಅವ್ರ ಮನೆಯವರು ತೋರಿಸಿದ್ದಾರೆ. ನೀವು ಅವ್ರಿಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳಬೇಕು. ಇವಾಗ ಹೇಗೆ ಬರುತ್ತೆ ಅಚ್ಚು ಅಂತ ತೆಗೆದು ನೋಡೋಣ ಬನ್ನಿ. ಎಲ್ಲ ಆಗಿದೆ, ಸ್ವಲ್ಪ ಬಿಸಿ ಇದೆ. ಆ ಬಿಸಿ ಆರಿದ ಮೇಲೆ ಇದು ತೆಗಿಬೇಕು, ಇಲ್ಲದ್ರೆ ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ತುಂಬ ಡೆಲಿಕೇಟ್. ಇವೆಲ್ಲ ಸಕ್ಕರೆ ಅಚ್ಚು ಇವೆಲ್ಲ ಪುಡಿ ಸಕ್ಕರೆ, ಆರ್ಡಿನರಿ ಸಕ್ಕರೆಯಿಂದ ಮಾಡಿರೋದು. ಇದು ಒಂದು ಮಂಟಪ, ಒಂದು ತುಳಸಿ ಗಿಡ ನೋಡಿ. ಇದಂತೂ ಎಷ್ಟು ಚೆನ್ನಾಗಿ ಬಂದಿದೆ ಈ ಅಚ್ಚು. ಮಂಟಪ ಇದು ನೋಡಿ. ಇವಾಗ ಅದನ್ನು ತೆಗೆದು ಬೇಕಾರೆ ತೋರಿಸ್ತೀರಲ್ವ, ಅಂದರೆ ಹಾಗೆ ಮರದ ಸಮೇತ ನಿಲ್ಲಿಸಿ. ಸ್ವಲ್ಪ ತುಂಬ ಬಿಸಿ ಇರೋದ್ರಿಂದ ನೋಡಿ ಹುಷಾರಾಗಿ ತೋರಿಸ್ತಾ ಇದ್ದಾರೆ. ಅಂದರೆ ತುಂಬ ನೀಟಾಗೆ ನೀವು ತೆಗಿಬೇಕು. ಹರೇ ಶ್ರೀನಿವಾಸ. ಇವಾಗ ನೋಡಿದ್ರಲ್ಲ ಸಕ್ಕರೆ ಹೆಚ್ಚು ಸ್ವಲ್ಪ ಸಿಂಪಲಾಗಿ ಮಾಡ್ಬೋದು. ಒಂಚೂರು ಜ್ಞಾನ ಇಟ್ಕೊಂಡು ಮಾಡಬೇಕು. ಆದಷ್ಟು ದೇವ್ರ ಸ್ಮರಣೆ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಲ್ಲರೂ ಸಕ್ಕರೆ ಹೆಚ್ಚು ಸುಲಭವಾಗಿ ಮಾಡ್ಕೋಬೋದು ಅಂತ ನಿಮಗೆಲ್ಲ ಗೊತ್ತಾಯಿತು. ಹರೇ ಶ್ರೀನಿವಾಸ. ಮುಂದಿನ ವಿಷಯ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹರೇ ಶ್ರೀನಿವಾಸ. ನೋಡಿ ಇವಾಗ ಅಚ್ಚುಗಳೆಲ್ಲ ತೆಗೆದು ಎಲ್ಲ ನೀಟಾಗಿ ಜೋಡಿಸಿದ್ದಾರೆ. ನಿಮ್ಮನೇಲೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ಸಕ್ಕರೆ ಹೆಚ್ಚು ಚೆನ್ನಾಗಿ ಬರುತ್ತೆ. ಹರೇ ಶ್ರೀನಿವಾಸ.